Praise the Lord. Greetings to you all in the name of our Lord and Savior Jesus Christ. Today's Bible verse, 1 John chapter 3 verse 1. See how much the Father has loved us. His love is so great that we are called God's children. And so, in fact, we are. ಮೊದಲನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಹೌದು, ನಾವು ದೇವಾದಿ ದೇವನ ಮಕ್ಕಳು, ಕರ್ತಾದಿ ಕರ್ತನ ಮಕ್ಕಳು, ರಾಜಾದಿರಾಜನ ಮಕ್ಕಳು ನಾವಾಗಿದ್ದೇವೆ. ದೇವರು ನಮಗೆ ತನ್ನ ಹೆಸರನ್ನು ಕೊಟ್ಟಿದ್ದಾರೆ. ಹೌದು, ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾರೆ. ಪ್ರಿಯರೇ, ನಾವು ಆತನ ಮಕ್ಕಳಾಗಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಹೌದು, ನಾವು ಕೇವಲ ದೇವರನ್ನು ನಂಬಬೇಕಾಗಿದೆ, ಯೇಸು ಕ್ರಿಸ್ತನನ್ನು ನಂಬಬೇಕಾಗಿದೆ. ಈತನೇ ಪರಾತ್ಪರನಾದ ದೇವರು, ಈತನೇ ನಮ್ಮ ರಕ್ಷಕನು ಎಂಬುದಾಗಿ ನಾವು ನಂಬಬೇಕಾಗಿದೆ ಪ್ರಿಯರೇ. ಆಗ ನಾವು ಕರ್ತನ ಮಕ್ಕಳಾಗುತ್ತೇವೆ. ಆತನು ನಮ್ಮ ಮೇಲೆ ಬಹಳವಾಗಿ ಪ್ರೀತಿಯನ್ನು ಇಟ್ಟಿದ್ದಾನೆ. ಆ ಪ್ರೀತಿಯನ್ನು ಹಾಗೆಯೇ ಬಿಟ್ಟಿಲ್ಲ, ಆತನು ಕಾರ್ಯರೂಪದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆ ಪ್ರೀತಿಯನ್ನು ಸಿದ್ಧಾಂತ ಮಾಡಿ ತೋರಿಸಿದ್ದಾರೆ. ಇದನ್ನು ನಾವು ಇದೇ 1ನೇ ಯೋಹಾನ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ ಎಂಬುದಾಗಿ. ಹೌದು, ಆತನು ನಮ್ಮನ್ನು ಕೇವಲ ಬಾಯಿ ಮಾತಿನಿಂದ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ಇಲ್ಲ, ಅದನ್ನು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ. ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಆತನು ತನ್ನ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಪಾಪ ಪರಿಹಾರವಾಗಬೇಕಾದರೆ ರಕ್ತಧಾರೆಯಾಗಬೇಕು ಪ್ರಿಯರೇ. ಆದುದರಿಂದ ದೇವರು ತನ್ನ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಪಾಪಗಳಿಗೆ ಬಲಿಯನ್ನು ಅರ್ಪಿಸಿದ್ದಾರೆ ಪ್ರಿಯರೇ. ಇದರಲ್ಲಿ ನಮ್ಮ ತಂದೆಯಾದ ದೇವರ ಪ್ರೀತಿಯನ್ನು ನಾವು ಕಂಡುಕೊಳ್ಳುತ್ತೇವೆ. ಈ ಪ್ರಪಂಚದಲ್ಲಿರುವ ಎಲ್ಲ ಭಾಗ್ಯಗಳಿಗಿಂತ ಬಹುದೊಡ್ಡ ಭಾಗ್ಯ ಯಾವುದಂದರೆ, ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುತ್ತೇವಲ್ಲ, ಅದುವೇ ಬಹಳ ದೊಡ್ಡದ್ದು ಪ್ರಿಯರೇ. ದೇವ ಮಕ್ಕಳನ್ನು ಪರಲೋಕವೂ ಕೂಡ ಘನಪಡಿಸುವಂಥದ್ದಾಗಿದೆ. ನಾವು ದೇವರ ಮಕ್ಕಳು ಎನ್ನುವಂಥದ್ದನ್ನು ದೇವರು ನಮ್ಮ ಹಣೆಯಲ್ಲಿ ಬರೆದಿಟ್ಟಿದ್ದಾರೆ, ನಮ್ಮ ಹಣೆಯಲ್ಲಿ ಮುದ್ರಿಸಿದ್ದಾರೆ. ಅದನ್ನು ಕಂಡು ಸೈತಾನನು ಕೂಡ ಓಡಿ ಹೋಗುತ್ತಾನೆ. ದೇವರ ಮಕ್ಕಳನ್ನು ಕಂಡು ಸೈತಾನನು ಓಡಿ ಹೋಗುತ್ತಾನೆ. ನಾವು ಈ ಪ್ರಪಂಚದಲ್ಲಿ ಜೀವಿಸುವಾಗ ದೇವರ ಮಕ್ಕಳು ಅಂದರೆ ಅಷ್ಟಕ್ಕೆ ಬಿಡುವಂಥದ್ದಲ್ಲ. ದೇವರ ಮಕ್ಕಳು ನಾವಾಗಿದ್ದೇವೆ ಅಂದರೆ ಕ್ರಿಸ್ತನಂತಹ ಸ್ವಭಾವ ನಮ್ಮದಾಗಿರಬೇಕು. ಕ್ರಿಸ್ತನಲ್ಲಿರುವಂತಹ ಗುಣಾತಿಶಯಗಳು ನಮ್ಮಲ್ಲಿರಬೇಕು. ಅವು ನಮ್ಮಲ್ಲಿ ಇತರರು ಕಾಣುವಂತೆ ನಾವು ಜೀವಿಸಬೇಕು ಪ್ರಿಯರೇ. ನಮ್ಮ ತಂದೆಯಾದ ದೇವರ ಮುಖ್ಯವಾದ ಗುಣ ಯಾವುದೆಂದರೆ ಪ್ರೀತಿ ಮಾಡುವಂಥದ್ದು, ಸ್ನೇಹತ್ವದಿಂದಿರುವಂಥದ್ದು. ನಮ್ಮನ್ನು ಆತನು ತನ್ನ ಮಕ್ಕಳು ಎಂಬುದಾಗಿ ಕರೆದಿದ್ದಾರೆ, ತನ್ನ ಸ್ನೇಹಿತರು ಎಂಬುದಾಗಿ ಕರೆದಿದ್ದಾರೆ. ನಮ್ಮ ತಂದೆಯಾದ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆದುದರಿಂದ ನಾವು ಕೂಡ ಕ್ರಿಸ್ತನ ಹಾಗೆ ಪ್ರೀತಿ ಮಾಡುವಂಥವರಾಗಿರಬೇಕು, ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥವರಾಗಿರಬೇಕು. ಈ ಪ್ರೀತಿ ಕೇವಲ ಮಾತಿನಲ್ಲಿ ಮಾತ್ರ ತೋರುವಂಥದ್ದಲ್ಲ, ಮಾತಿನಲ್ಲಿಯೂ ಕೂಡ ಇರಬೇಕು ಮತ್ತು ಕ್ರಿಯೆಯಲ್ಲಿಯೂ ಕೂಡ ಇರಬೇಕು. ನಮ್ಮ ತಂದೆಯಾದ ದೇವರು ಪ್ರತಿದಿನವೂ ನಮ್ಮನ್ನು ಪೋಷಿಸ್ತಾ ಇದ್ದಾರೆ, ತನ್ನ ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ತನ್ನ ಸ್ವಂತ ಮಗನನ್ನು ಕೂಡ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ. ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ಕೊಡದೇ ಇರ್ತಾನೆ, ಎಲ್ಲವನ್ನೂ ಆತನು ನಮಗೆ ದಯಪಾಲಿಸುವ ಆತನಾಗಿದ್ದಾನೆ. ನಾವು ಕೇವಲ ಪ್ರಾರ್ಥನೆ ಮಾಡಬೇಕು, ನಾವು ತಂದೆಗೆ ಕೇಳಿಕೊಳ್ಳಬೇಕು, ಆಗ ತಂದೆ ಎಲ್ಲವನ್ನೂ ಒದಗಿಸಿಕೊಡ್ತಾರೆ. ಮತ್ತಾಯ 6:26 ನಾವು ನೋಡ್ತೇವೆ, ಆಕಾಶದಲ್ಲಿ ಹಾರಾಡುವಂತಹ ಹಕ್ಕಿಗಳನ್ನು ನೋಡ್ರೆ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗ್ಯೂ ಕೂಡ ಪರಲೋಕದ ತಂದೆ ಪ್ರತಿದಿನ ಅವುಗಳನ್ನು ಸಾಕಿ ಸಲಹುತ್ತಾ ಇದ್ದಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹೌದು,
ಈ ಲೋಕದಲ್ಲಿರುವ ಪ್ರಾಣಿ ಪಕ್ಷಿ ಹಕ್ಕಿಗಳಿಗಿಂತ ನಾವು ಹೆಚ್ಚಿನವರು. ಮನುಷ್ಯರನ್ನ ದೇವರು ಬಹಳವಾಗಿ ಪ್ರೀತಿಸ್ತಾರೆ. ನಮ್ಮ ಅಗತ್ಯತೆಗಳೆಲ್ಲವನ್ನ ಆತನು ಬಲ್ಲಾತನಾಗಿದ್ದಾನೆ. ನಮಗೆ ಬೇಕಾದದನ್ನ ಒದಗಿಸಿ ಕೊಡುತ್ತಾರೆ ಪ್ರಿಯರೇ. ಆದ್ದರಿಂದ ನಿಮಗಿರುವ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕಿರಿ, ನಿಶ್ಚಿಂತರಾಗಿ ಜೀವಿಸಿರಿ. ಕರ್ತನು ಖಂಡಿತವಾಗಿಯೂ ನಿಮ್ಮ ಎಲ್ಲ ಚಿಂತಾಭಾರವನ್ನು ಹೋಗಲಾಡಿಸಿ ನಿಮ್ಮನ್ನು ಸಾಕಿ ಸಲಹುವನು ಮತ್ತು ನಿಮ್ಮನ್ನು ಆಧರಿಸುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಿಮ್ಮಂತೆ ನಾವಾಗಲಿಕ್ಕೆ ಸಹಾಯ ಮಾಡು ದೇವರೇ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎನ್ನುವ ವಾಕ್ಯವನ್ನು ನೀನು ಕೊಟ್ಟ ಹಾಗೆ ದೇವ, ನಾವು ಕೂಡ ಇತರರನ್ನು ಪ್ರೀತಿಸಲಿಕ್ಕಾಗುವಂತೆ, ನಿನ್ನ ಗುಣಾತಿಶಯಗಳನ್ನು ನಾವು ಪಡೆದುಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಅನೇಕರು ಚಿಂತಾಭಾರದಿಂದಿದ್ದಾರೆ ಸ್ವಾಮಿ. ಇಂದು ಅವರು ತಮ್ಮೆಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿದ್ದಾರೆ ಕರ್ತನೆ. ನೀನವರನ್ನು ಕನಿಕರಿಸು, ಅವರನ್ನು ಕಾಪಾಡು. ಅವ್ರು ಮಾಡ್ತಕ್ಕಂಥ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ನೀನೇ ಅವರನ್ನು ಕಾಯ್ದು ಕಾಪಾಡಿ ರಕ್ಷಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.